ವೀಕ್ಷಿಸ್ತಿರುವ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಶ್ರುತಿ ಶಂಕರ್. ಬೆಸ್ಟ್ ಆಕ್ಟರ್, ಬೆಸ್ಟ್ ಲಿರಿಕ್ಸಿಸ್ಟ್, ಬೆಸ್ಟ್ ಡೈರೆಕ್ಟರ್ ಯಾರು? ನಮ್ಮ ಉಡುಪಿಯ ಕುವರ ರಕ್ಷಿತ್ ಶೆಟ್ಟಿ. ರೀಸೆಂಟ್ ಆಗಿ ಚಾರ್ಲಿ ಸಿನಿಮಾಗೆ ನ್ಯಾಷನಲ್ ಅವಾರ್ಡು ಆಯ್ತು, ಸ್ಟೇಟು ಅವಾರ್ಡ್ ಆಯ್ತು. ಸೊ ಹಾಗಾಗಿ ಇವತ್ತು ಅವರ ಅಮ್ಮ ರಂಜನಾ ಶೆಟ್ಟಿ ಅವ್ರ ಜೊತೆ ನಾನಿದ್ದೀನಿ. ಅಮ್ಮ ನಮಸ್ತೆ, ಹೇಗಿದ್ದೀರಿ? ಹುಷಾರಾಗಿದ್ದೆ. ಓಕೆ, ಮಗನಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಹೇಗೆ ಅನಿಸ್ತಾ ಇದೆ? ಅವರ ಜರ್ನಿಯನ್ನ ನೀವು ನೋಡಿದ್ದೀರಿ, ಎಷ್ಟು ಖುಷಿ ಆಗ್ತಿದೆ ಮಗನ ಈ ಸಕ್ಸಸ್ ನೋಡಿ? ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಅಂದ್ರೆ ಅವನಿಗೆ ಪ್ರತಿ ಪಿಕ್ಚರ್ ಅಲ್ಲೂ ಅವಾರ್ಡ್ ಸಿಕ್ಕಿದೆ. ಇದು ಒಂದು ನ್ಯಾಷನಲ್ ಅವಾರ್ಡ್ ಮತ್ತೆ ಮೊನ್ನೆ ರಾಜ್ಯ ಮಟ್ಟದ ಅವಾರ್ಡ್ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು. ಓಕೆ, ಈಗ ಚೈಲ್ಡ್ಹುಡ್ ಡೇಸ್ ಅಲ್ಲೆಲ್ಲ ರಕ್ಷಿತ್ ಶೆಟ್ಟಿ ಹೇಗಿದ್ರು? ತುಂಬಾ ಆಕ್ಟಿವ್ ಆಗಿದ್ರ ಅವರು? ಆಕ್ಟಿವ್ ಆಗಿದ್ದೆ. ಸ್ಕೂಲಲ್ಲೆಲ್ಲ, ಕಾಲೇಜಲ್ಲಿ ಎಲ್ಲ ಆಕ್ಟಿವ್ ಆಗಿದ್ದೆ. ಓಕೆ, ಈಗ ನಮ್ಮ ಕಡೆ ಉಡುಪಿ ಮಂಗಳೂರು ಕಡೆ ಸಿನಿಮಾ ಅದರಲ್ಲಿ ಆಸಕ್ತಿ ತುಂಬಾ ಕಡಿಮೆ. ಅಂದ್ರೆ ನಾಟಕಗಳಲ್ಲೆಲ್ಲ ತುಂಬಾ ಡೈರೆಕ್ಷನ್ ಮಾಡೋದು, ನಟನೆ ಮಾಡೋದು ಮಾಡ್ತಾರೆ. ರಕ್ಷಿತ್ ಶೆಟ್ಟಿಗೆ ಸಿನಿಮಾದಲ್ಲಿ ಆಸಕ್ತಿ ಹೇಗೆ ಬಂತು? ಅದು ನಮ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ? ಓಕೆ, ಅವನು ಅಲ್ಲಿ ಜಾಬ್ಗೆ ಸೇರಿದ್ದ, ಸಿಂಫಾನಿ ಕಂಪನಿ. ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದ್ದ. ಅದು ಒಳ್ಳೆ ಕೆಲಸ ಇತ್ತು ಅವನಿಗೆ. ಅಲ್ಲಿ ಅವನಿಗೆ 6 ತಿಂಗಳಲ್ಲೇ ಅಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅವನಿಗೆ ಅವಾರ್ಡ್ ಕೂಡ ಸಿಕ್ಕಿತ್ತು. ನಂತರ ನಮ್ಗೆ ಫಿಲ್ಮ್ಗೆ ಹೋದದ್ದು ಗೊತ್ತೇ ಇಲ್ಲ. ಒಮ್ಮೆ ನಾಟಕ ಒಂದು ಬಂತು ಅಲ್ಲಿಂದ, ಬ್ಯಾಂಗ್ಳೂರಿಂದ ಇಲ್ಲಿ ಉಡುಪಿಗೆ. ಆವಾಗಲೂ ಅವನು ಸಿನಿಮಾಕ್ಕೆ ಹೋಗ್ತೇನೆ ಅದಕ್ಕೆ ರಜೆ ಮಾಡಿ ಬಂದದ್ದು ಹೇಳಿದ. ಅದರಲ್ಲಿ ಅವನು ಆಕ್ಟ್ ಮಾಡಿದ್ದ. ಯಾವುದೋ ಒಂದು ಮಹಾಭಾರತ ಹಾಗೆ ಯಾವುದೋ ಒಂದು ನಾಟಕ ಇತ್ತು, ಅದರಲ್ಲಿ ಅರ್ಜುನ ಮಾಡಿದ್ದ. ಅವನು ಹೇಳಿಲ್ಲ ಅವನು ನಮ್ಗೆ, ನಾನು ಆಫೀಸಿಗೆ ಹೋಗ್ತಾ ಇದ್ದೇನೆ ಅಂತಲೇ ಹೇಳಿದೆ. ಲಾಸ್ಟ್ ನಮ್ಗೆ ಗೊತ್ತಾಯ್ತು. ಮಗನಿಗೆ ಈ ತರ ಎಲ್ಲ ಆಸಕ್ತಿ ಇದೆ, ನಟನೆಯಲ್ಲೂ ನಿರ್ದೇಶನದಲ್ಲೂ ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ಫಸ್ಟ್ ಸಿನಿಮಾ ಮಾಡಿದಾಗ ಮಲ್ಪೋಟ್ ಚಿರಾಕ್ಷಿತ್ ಬೋರ್ಡ್ ಚೌಪುರ ಎಂಕ್ಲೆಗ್ ಆಪುಜಿ ಅಂತ ಹೇಳಿದೀರಾ? ಎಲ್ಲರೂ ಹೇಳಿದೆ. ಹೌದಾ? ಬೇಡ, ನಮ್ಮಂತವ್ರಿಗೆ ಹೇಳಿದಲ್ಲದು ಬೇಡ. ಅಂದ್ರೆ ಅವ್ನು ಕಲೀಲಿಕ್ಕೆ ತುಂಬಾ ಹುಷಾರಿದ್ದ, ಆದ್ರಿಂದ ಬೇಡ ಅಂತ. ಅದೇ ನಮ್ಗೆ ಮೊದ್ಲು ಗೊತ್ತೇ ಇರ್ಲಿಲ್ಲ ಅವನಿಗೆ. ಆದ್ರಿಂದ ನಮ್ಗೆ ಹೇಳಲಿಕ್ಕೆ ಚಾನ್ಸ್ ಸಿಗ್ಲೇ ಇಲ್ಲ. ಅವನು ಫಸ್ಟ್ ಪಿಕ್ಚರ್ಗೆ ಹೋಗುವಾಗ್ಲೇ ಆವಾಗ್ಲೇ ಗೊತ್ತಾದದ್ದು. ಓಕೆ ಓಕೆ, ಬಟ್ ಅದಕ್ಕೆ ಹೋಮ್ ವರ್ಕ್ ಅಂತ ಮಾಡ್ಬೇಕಾಗತ್ತಲ್ಲ, ಅಂದ್ರೆ ಕುತ್ಕೊಂಡು ಕತೆ ಬರೆಯೋದು, ಮೀಟಿಂಗ್ ಮಾಡೋದು, ಅದ್ ಯಾವ್ದು ಮನೇಲಿ ಮಾಡ್ತಿರ್ಲಿಲ್ಲ? ಅಲ್ಲ, ಮನೇಲಿ ಮಾಡಿದ ಅವನು ಇಡೀ ದಿವಸ ಕಂಪ್ಯೂಟರ್ ಅಲ್ಲಿ ರೂಮಲ್ಲೇ ಇರ್ತಾ ಇದ್ದ. ಹೌದು ಹೌದು, ಮತ್ತೆ ಮನೇಲಿ ಇರ್ಲಿಲ್ಲ. ಅಲ್ಲಿ ಇದಾದ ಕೂಡಲೇ ಅವನು ಕಾಲೇಜ್ ಮುಗಿದ ಕೂಡಲೇ ಬೆಂಗಳೂರಿಗೆ ಹೋಗಿದ್ದ. ಓಕೆ, ಈಗ ನಿಮ್ಗೆ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ರಕ್ಷಿತ್ ಅವರಿಗೆ ಅವ್ರ ಅಣ್ಣ ಇದ್ದಾರೆ ಅಂತ. ನಂಗೆ ಇವತ್ತೇ ಗೊತ್ತಾಗಿರೋದು ಅವ್ರ ಅಣ್ಣ ಇದ್ದಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ. ನಾವು ನೋಡಿದೀವಿ ಎಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅವ್ರ ಕುಟುಂಬ ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದೇ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ಜಮಾನ ಅಂತದ್ದು, ಏನೇ ಒಂದು ಪಾಸಿಟಿವ್ ಕಂಟೆಂಟ್ ಇದ್ರು ಅದರಲ್ಲಿ ಸುಳ್ಳು ಹುಡ್ಕೋದಿಕ್ಕೆ, ತಪ್ಪು ಹುಡ್ಕೋದಿಕ್ಕೆ ಜನ ಕಾಯ್ತಾ ಇರ್ತಾರೆ ಅಂತದ್. ಹಾಗಾಗಿರ್ಬೇಕಾದ್ರೆ ಕೆಲವೊಂದಿಷ್ಟು ಜೆನ್ವಿನ್ ಪರ್ಸನ್ ಅಂತ ಯಾರಿರ್ತಾರೆ ಅವ್ರು ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಹೆದರ್ಕೊಳ್ತಾರೆ. ಹಾಗಾಗಿ ನಮಗೆ ನಿಮ್ಮಂಥವ್ರನ್ನ ಮಾತಾಡ್ಸೋದು ಅಂತ ಹೇಳಿದ್ರೆ ದೊಡ್ಡ ಚಾಲೆಂಜ್ ಆಗುತ್ತೆ, ತುಂಬಾ ಕನ್ವಿನ್ಸ್ ಮಾಡೋದೇ ದೊಡ್ಡ ವಿಚಾರ ಆಗುತ್ತೆ. ಯಾಕಂದ್ರೆ ನೀವು ಹೆದರ್ಕೊಳ್ತೀರಿ, ಯಾಕೆ ನಾಳೆ ದಿವಸ ಏನಾದ್ರು ಮಾತಾಡಿ ಅದನ್ನ ಜನ ಇನ್ನೊಂದೇನಾದ್ರು ಕಲಬೆರಕೆ ಮಾಡಿ ಮಾತಾಡ್ತಾರ ಅಂತ. ಸೊ ಆದ್ರೂ ಕೂಡ ಒಪ್ಕೊಂಡಿದ್ದೀರಿ, ತುಂಬಾ ಥ್ಯಾಂಕ್ ಯು ಮ್ಯಾಮ್. ಅಂಡ್ ಇನ್ನೊಂದು ವಿಚಾರ ನಾನು ನಿಮ್ಮ ಹತ್ರ ಕೇಳಬೇಕು. ರಕ್ಷಿತ್ ಶೆಟ್ರು ವರ್ಷಕ್ಕೆ ಎಷ್ಟು ಸರ್ತಿ ಮನೆಗೆ ಬರ್ತಾರೆ, ಮತ್ತೆ ಅವರು ದೈವ ಆರಾಧನೆಗೆ ತುಂಬಾ ಮಹತ್ವವನ್ನ ಕೊಡ್ತಾರೆ. ಊರಲ್ಲಾಗೋ ದೈವ ಆರಾಧನೆ, ಕೋಲ ನಾವು ನೋಡಿದೀವಿ ವಿಡಿಯೋದಲ್ಲೆಲ್ಲ. ಅವ್ರು ಅವಾಗವಾಗ ಬಂದು ಈ ಪೂಜೆ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾರೆ. ಅದ್ ಹೇಗೆ? ಅಲ್ಲ, ದೇವರ ಭಕ್ತಿ ಅವನಿಗೆ ಜಾಸ್ತಿ. ಖಾಲಿ ದೈವ ಒಂದೇ ಅಲ್ಲ, ಬೇರೆ ದೇವರು ಕೂಡ. ಪ್ರತಿ ದೇವಸ್ಥಾನಕ್ಕೆ ಹೋಗ್ತಾನೆ. ಬಂದ್ರೆ ದೇವಸ್ಥಾನಕ್ಕೆ ಹೋಗುದು, ಅಲ್ಲಿ ದೇವರಿಗೆ ದೇವಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಸಾರಿ ಕೊಡು. ದೇವಿ ಅಂತಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋದ್ರು ಸಾರಿ ಕೊಟ್ಟು ಬರ್ತಾರೆ ದೇವರಿಗೆ. ಓಕೆ, ಹಾಗೆ ಜಾಸ್ತಿ ಹೋಗ್ತಾರೆ ದೇವಸ್ಥಾನಕ್ಕೆ, ದೇವರಿಗೆಲ್ಲ. ಓಕೆ, ಈಗ ದಿವಸ ನೀವು ಫೋನ್ ಮಾಡ್ತೀರಾ ಮಗನಿಗೆ? ಮುಂಚೆ ಯಾವಾಗ್ಲೂ ಮಾಡ್ತಾ ಇದ್ದೆ, ಈಗ ಸಿಗುದಿಲ್ಲ ನಮ್ಗೆ. ಮತ್ತೆ ಇಲ್ಲೇ ಇದ್ದ ಕೆಲವು ಸಮಯ. ಅಂದ್ರೆ ಅವರು ಶೂಟಿಂಗ್ ಇನ್ನು ಶುರು ಮಾಡೋದಾದ್ರೆ ಅಂತ ಇಲ್ಲಿ ಒಂದು ರಿಸಾರ್ಟ್ ಬುಕ್ ಮಾಡಿದ್ದಾರೆ, ಅಲ್ಲೇ ಬರ್ತಾ ಇದ್ದ. ವಾರ ವಾರ ಬಂದು ಊಟ ಮಾಡಿ, ಏನಾದ್ರು ಊಟ ರೆಡಿ ಇದ್ರೆ ಸಂಡೇ ಎಲ್ಲ ಬಂದು ಊಟ ಮಾಡಿ ಹೋಗ್ತಾ ಇದ್ದ. ರಕ್ಷಿತ್ ಶೆಟ್ಟಿಗೆ ಎಂತ ತುಂಬಾ ತಿನ್ಲಿಕ್ಕೆ ಇಷ್ಟ ನಾನ್ ವೆಜ್ ಅಲ್ಲಿ? ಅವನ್ಗೆ ತಿನ್ನೋದು ಎಲ್ಲ ಇಷ್ಟ. ಓಕೆ, ತುಂಬಾ ಇಷ್ಟ. ಇಷ್ಟ ಅಂದ್ರೆ ನಾನ್ ವೆಜ್ ಇಷ್ಟ. ನಾನ್ ವೆಜ್ ಫಿಶ್ ಇಷ್ಟ, ಮತ್ತೆ ಚಿಕನ್ ಫ್ರೈ ಎಲ್ಲ ಇಷ್ಟನೇ. ಹೌದಾ? ಓಕೆ, ಶೆಟ್ಟೀಸ್ ಅಲ್ವಾ, ಆಫ್ ಕೋರ್ಸ್ ಅದೆಲ್ಲ ಇಷ್ಟ ಆಗೇ ಆಗತ್ತೆ. ಬೇರೆ ಏನೆಲ್ಲ ಹಾಬೀಸ್ ಇತ್ತು ಅವರಿಗೆ ಚಿಕ್ಕವ್ರಿರ್ತಾ, ಕಾಲೇಜ್ ಡೇಸ್ ಅಲ್ಲಿ ಇರ್ಬೋದು, ನಿಮಗೆ ಗೊತ್ತಾ? ಅಂದ್ರೆ ಈ ಆಕ್ಟಿಂಗ್ ಎಲ್ಲ ಬಿಟ್ಟು ಸ್ಪೋರ್ಟ್ಸ್ ಅಲ್ಲಿ ಇದ್ದ. ಸ್ಪೋರ್ಟ್ಸ್ ಆಡ್ತಾ ಇದ್ದ. ಓಕೆ, ಅವ್ರು ದೊಡ್ಡ ಇಂಜಿನಿಯರ್ ಆಗ್ತಾರೆ, ಯಾವ್ದೋ ಕಂಪ್ನಿಗೆ ಸೇರ್ತಾರೆ ಅಂತ ಅನ್ಕೊಂಡಿದ್ರಿ ನೀವು? ಆದ್ರೆ ನಿಜವಾಗಿ ಈಗ ಹೀರೋ ಆಗಿ, ನಿರ್ದೇಶಕನಾಗಿ
ಕಂಪ್ನಿಯಲ್ಲಿ ಕೆಲಸ ಮಾಡೋದ್ಕಿಂತ ಜಾಸ್ತಿ ಹೆಸರು ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ ಅಂತ. ನಾನು ತುಂಬಾ ಜನನ ಇಂಟರ್ವ್ಯೂ ಮಾಡಿದ್ದೇನೆ. ಅವ್ರು ಹೇಳ್ತಾರೆ ಮಾತಾಡ್ತಾ, ಜೀವನದಲ್ಲಿ ಒಂದ್ಸರ್ತಿ ಯಾರು ರಕ್ಷಿತ್ ಶೆಟ್ಟಿ ಜೊತೆ ಕೆಲಸ ಮಾಡ್ಬೇಕು ನಾನು. ಅಂದ್ರೆ ಈ ಶೆಟ್ಟಿ ಒಂದು ಗ್ಯಾಂಗ್ ಇದೆ ಇಲ್ಲಿ, ರಿಷಬ್, ರಾಜ್ ಮತ್ತೆ ರಕ್ಷಿತ್. ನಾನು ಅವ್ರಿಬ್ರು ಮಾತಾಡ್ಸಿದೀನಿ, ಮತ್ತೆ ಅವ್ರ ಜೊತೆ ಕೆಲಸ ಮಾಡಿದವ್ರು ಒಂದಷ್ಟು ಜನದ ಮಾತಾಡ್ಸಿದೀನಿ. ಆಗ ಅವ್ರು ಹೇಳ್ತಾರೆ ಒಂದು ಸರ್ತಿ ರಕ್ಷಿತ್ ಜೊತೆ ಕೆಲಸ ಮಾಡ್ಬೇಕು ನಮ್ಗೆ ಅಂತ. ಅದ್ ಕೇಳುವಾಗ ಖುಷಿ ಆಗುತ್ತೆ. ಸ್ಪೆಷಲಿ ಈ ಕಡೆ ಹುಡುಗರಿಗೆಲ್ಲ ಒಂದು ಆಸೆ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ. ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಈಗ ರಕ್ಷಿತ್ ಶೆಟ್ರು ಊರಿಗೆ ಬಂದ್ರು ಅಂತ ಹೇಳಿದ್ರೆ ತುಂಬಾ ಜನ ಕಾಯ್ತಿರ್ತಾರೆ, ಅವ್ರನ್ನ ಮಾತಾಡಿಸ್ಬೇಕು, ಮೀಟ್ ಆಗ್ಬೇಕು, ಸೆಲ್ಫಿ ತೆಗಿಬೇಕು ಅಂತ. ನಿಮಗೆ ಈ ಮಗನ ಸಂಭ್ರಮ ನೋಡೋದು ಎಷ್ಟು ಖುಷಿ ಅನ್ಸುತ್ತೆ? ಖುಷಿ ಆಗ್ತದೆ. ಆದ್ರೆ ನಿಮಗೆ ಒಂದೊಂದ್ಸರಿ ಸಿಗದೆ ಇದ್ದಾಗ ಕೋಪ ಬರ್ತದೆ. ಈಗ ಶೆಟ್ರಿಗೆ ಕಾಲ್ ಮಾಡ್ರೆ ತೆಗಿತಾರಾ? ಈಗ ಅಲ್ಲಿ ಅವ್ರು ರಾತ್ರಿ ಸಿಗ್ಲಿಕ್ಕಿಲ್ಲ. ಒಂದ್ಸರ್ತಿ ಫೋನ್ ಮಾಡಿ ನೋಡ. ಇಲ್ಲ, ಮಧ್ಯಾಹ್ನ ಇಲ್ಲ, ತುಂಬಾ ರಾತ್ರಿ ಆಗ್ತದೆ. ಹೌದಾ? US ಅವಾರ್ಡ್ ಫಂಕ್ಷನ್ ಗೆ ಹೋದವ್ರು ಅಲ್ಲೇ ಇದ್ದಾರಾ? ಓಕೆ. ಅವಾರ್ಡ್ ಫೋಟೋ ಎಲ್ಲ? ಹೌದೌದು. ಓಕೆ. ಈಗ ನಿಮಗೆ ಗಾರ್ಡನಿಂಗ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ. ಮನೆಗ್ ಬರ್ತಾ ನಾನ್ ನೋಡ್ದೆ ತುಂಬಾ ಚಂದ ಗಾರ್ಡನಿಂಗ್ ಎಲ್ಲ ಇದೆ. ಅದೊಂದ್ ಸ್ವಲ್ಪ ನಾವು ನೋಡ್ಕೊಂಡ್ ಬರೋಣವಾ? ನೀವ್ ನನಗೆ ಹೇಳಿ ಅದನ್ನ. ಓಕೆ. ಎಸ್, ನಾವೀಗ ಅವ್ರು ಮಾಡಿರೋ ಚಂದದ ಗಾರ್ಡನ್ ನಾನು ತೋರಿಸ್ತೀನಿ, ಬನ್ನಿ. ತುಂಬಾ ಚೆನ್ನಾಗಿದೆ ಗಾರ್ಡನ್ ಇದು. ಅದು ರೀಪಾಟ್ ಮಳೆ ಅಲ್ಲ, ಲೇಟ್ ಆಯ್ತು ತುಂಬಾ. ಇದು ಎಷ್ಟು ವರ್ಷದಿಂದ ನಿಮಗೆ ಈ ತರ ಆಸಕ್ತಿ ಗಾರ್ಡನಿಂಗ್ ಮಾಡೋದು? ಮದುವೆ ಮೊದ್ಲೇ ಮನೆಯಲ್ಲಿ, ಅಲ್ಲಿ ಕೂಡ ನಮ್ದು ಊರು ಮಣಿಪುರ ಅಂತ, ಅಲ್ಲಿ ಕೂಡ ಗಾರ್ಡನ್ ಮಾಡ್ಕೊಂಡು ಮತ್ತೆ ಕ್ಲೀನ್ ಇಡುದೆಲ್ಲ ಮನೆ ಹತ್ರ, ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್. ಇದು ನಾನು ಆಕ್ಚುಲಿ ಈ ಕೋಲ್ಡ್ ಪ್ರದೇಶ ಅಂದ್ರೆ ಮಡಿಕೇರಿಲೆಲ್ಲ ಜಾಸ್ತಿ ಇಡ್ತಾರೆ. ಇದು ಹೇಗೆ ಇಲ್ಲಿ ಊರಲ್ಲಿ? ಅಲ್ಲ, ಅಂದ್ರೆ ನಾವು ಏಪ್ರಿಲ್ ಮೇಗೆ ಇಲ್ಲಿ ಇಡುದಿಲ್ಲ. ಇಲ್ಲಿ ಇಟ್ಟರೆ ಎಲ್ಲ ಉಳಿಯುದಿಲ್ಲ, ತುಂಬಾ ಹೋಗ್ತದೆ. ಮತ್ತೆ ಪುನಃ ತಂದು ಹಾಕುದು ಒಂದ್ಸಲ. ಹೌದಾ? ಅಲ್ಲೆಲ್ಲಾದ್ರೂ ಒಳಗೆ ಇಡುದು. ಓಕೆ ಓಕೆ ಓಕೆ. ಎಂತ ಸ್ಪೆಷಲ್ ಗಿಡಗಳಿದಾವೆ ಇಲ್ಲಿ ಅಮ್ಮ? ಸ್ಪೆಷಲ್ ಅಂತ ಇಲ್ಲ, ಇದ್ದದ್ದೇ ಮುಂಚಿನೆಲ್ಲ ಇದ್ದದ್ದೇ. ತರೋದು ಸ್ವಲ್ಪ ಕಡಿಮೆ, ತರೋದು ಸ್ವಲ್ಪ ಅದುವೆ ಆಂಥೋರಿಯಂ, ಅದಕ್ಕೆ ಸ್ವಲ್ಪ ಉಳಿದಿಲ್ಲ. ಅದು ಬಾರಿ ಕಡಿಮೆ, ಅದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಮತ್ತೆ ಜಾಸ್ತಿ ಇದ್ದದ್ದೇ. ಓಕೆ. ಮತ್ತೆ ಈ ವರ್ಷ ಅಲ್ಲ, ಬೊನ್ಸಾಯಿ ಅಲ್ಲ, ಅದು ಅಡೋನಿಯಂ ಅಂತ. ಅದು ಕೂಡ ಈಗ ಮಳೆಗೆ ಹಾಳಾಯ್ತು, ಇಲ್ಲದೆ ತುಂಬಾ ಒಳ್ಳೆ ಬರ್ತದೆ. ಓಕೆ ಓಕೆ. ಮತ್ತೆ ಇಲ್ಲಿ ದಾಸವಾಳ ಅದೆಲ್ಲ ತುಂಬಾ ತುಂಬಾ ಹೋಗಿ ದೇವರಿಗೆ ನಾವು ಹೂ ತರುದಿಲ್ಲ, ಬೇಕಾದಷ್ಟು ತೋಟದಲ್ಲಿ ಹಾಕಿದ್ದೇವೆ. ತೆಂಗಿನ ತೋಟ ಉಂಟು ಹಿಂದೆ, ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಅಲ್ಲೆಲ್ಲ ಗಿಡ ಹಾಕಿದ್ದೇವೆ. ಓಕೆ ಓಕೆ ಓಕೆ. ನೈಸ್, ಚಂದ ಆಗಿದೆ ಅಲ್ಲ. ಇದು ಅಂದ್ರೆ ಸಾಧಾರಣ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಅಲ್ಲಿಗೆ ಅಷ್ಟು ಹೊತ್ತಿಗೆ ತುಂಬಾ ಚಂದ ಕಾಣ್ತದೆ ಅಲ್ಲ. ಫುಲ್ ಹೂ ಬರ್ತದೆ ರೋಸ್ ಅಲ್ಲಿ. ಇದು ಇವತ್ತು ನಿನ್ನೆ ಕಟ್ ಮಾಡಿದೆ, ಅಲ್ಲ ತುಂಬಾ ಹೂ ಇತ್ತು. ನೀವೇ ಮಾಡೋದಾ? ಇಲ್ಲ, ಕೆಲಸ ಅಂದ್ರೆ ನಾನು ಇರ್ತೇನೆ, ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಮಣ್ಣು ಎಂತದ್ದು ಕೆಲಸ ಮಾಡ್ತಾ ಇರ್ತೇನೆ ಇಲ್ಲೇ. ಒಂದು ದಿವಸದಲ್ಲಿ ಅರ್ಧ ದಿನ ಈ ಗಿಡಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಅಲ್ಲ, ಈ ವರ್ಷವೇ ಹಾಳಾದ, ತುಂಬಾ ಮಳೆ ವಿಪರೀತ ಆಯ್ತು. ಓಕೆ. ಆ ಕಡೆ ಒಂದಷ್ಟು ಇದೆ ಅನ್ಸುತ್ತೆ, ಅಲ್ಲಿ ನೋಡುವ. ಅಲ್ಲಿ ಎಲ್ಲ ಹ್ಯಾಂಗಿಂಗ್ ಪಾಟ್ಸ್ ಮೊನ್ನೆ ತೆಗ್ದು ಗಾರ್ಡನ್ ಬಂದು ಅವನೆಲ್ಲ ಹಾಕಿ ಹೋದ. ಅದು ನಮ್ಗೆ ಇಷ್ಟ ಆಗ್ಲಿಲ್ಲ. ಅವ್ನು ಮುದ್ದೆ ಮಣ್ಣು ಹಾಕಿ ಪ್ರತಿ ವರ್ಷ ಮಾಡಿ ಹೋಗುದು. ನಾನು ಮತ್ತೆ ತೆಗಿಸಿ, ನಾನು ಮತ್ತೆ ಅವಳು ಕೆಲಸ, ಅವಳು ಸರ್ವಿಸ್ ಆಗಿದೆ ಅವಳಿಗೆ, ನಾವೇ ಮಾಡುದು. ಈಗ ಸ್ವಲ್ಪ ಈಗ ಕಾಲು ನೋವು ಶುರುವಾಗಿದೆ, ಆದ್ರಿಂದ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ಈಗ ಬರೋದು. ಮತ್ತೆ ಮಳೆಯಲ್ಲಿ ಕಂಪ್ಲೀಟ್ ಹೋಯ್ತು. ಮತ್ತೆ ನಾವೀಗ ಅಂದ್ರೆ ಫೆಬ್ರವರಿ ಅಂದ್ರೆ ನಾವೀಗ ದೀಪಾವಳಿ ಆದ ಕೂಡಲೇ ಇದಕ್ಕೆ ಪೇಂಟ್ ಮಾಡ್ತೇವೆ, ಅಂಗಳಕ್ಕೆ ಪಾಟಿಗೆ ಪೇಂಟ್ ಮಾಡ್ತೇವೆ. ಆಗ ತುಂಬಾ ಚಂದ ಎದ್ದು ಕಾಣ್ತದೆ. ಈಗ ನೋಡ್ಲಿಕ್ಕೆ ಚಂದ ಇಲ್ಲ. ಯಾರು ಗಾರ್ಡನ್ ನೋಡಿಗೆ ಬರ್ತೇನೆ ಹೇಳಿದ್ರೆ ಮತ್ತೆ ಫೆಬ್ರವರಿ ನಂತರ ಬಂದು ಹೇಳು. ಅಷ್ಟು ನೋಡಿ ಎಲ್ಲ ಕಪ್ಪು ಪಾಟ್ ಸ್ವಲ್ಪ ಪಾಮಜ್ಜಿ ಅಂದ್ರೆ ತುಂಬಾ ಮಳೆ ಜಾಸ್ತಿ ಆಯ್ತು ಈ ಸಲ. ಅಂಗಳ ನೋಡ್ಲಿಕ್ಕೆ ಆಗ್ಲಿಲ್ಲ, ಅವಳು ತೊಳ್ದದೆ ಎಲ್ಲ. ಗ್ರೀನ್ 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 ಇತ್ತು. ಇದು ಪಾಚಿ ಹಿಡ್ದು ಹೋಗಿತ್ತು. ಪೈಪ್ ಇದೆ ಹಿಂದೆಂದ. ಅಲ್ಲೂ ಒಂದಷ್ಟು ಹಾಕಿದ್ದೀರಿ? ಅಲ್ಲಿ ಉಂಟು. ಅಡಿಕೆ ತೋಟ ನಿಮ್ದೇ ಹಿಂದ್ಗಡೆ? ಇದು ಹಿಂದೆ ಎಲ್ಲ ಅತ್ಲಾಗೆ ಉದ್ದಕ್ಕೆ ಉಂಟು. ಅಲ್ಲೆಲ್ಲ ಸ್ವಲ್ಪ ಹೂವಿನ ಗಿಡ ಎಲ್ಲ ದೇವರಿಗೆ ಅಲ್ಲಿಂದ ಕೊಯ್ಯುದು. ಇಲ್ಲಿ ಇವರು ಶೆಟ್ರು ದೇವಸ್ಥಾನಕ್ಕೆ ಅವ್ರದ್ದೊಂದು ಪಟಕ್ಕೆ ಕಾರಿಗೆ ಬೇಗ ಲಾಫಿಂಗ್ ಕ್ಲಾಸ್ ಹೋಗ್ತಾರೆ. ಅವಾಗೆಲ್ಲ ಹೂ ತೆಗೆದುಕೊಂಡು ಹೋಗ್ತಾರೆ. ಗಲಾಟೆ ಮಾಡುದು ನಾನು, ಹೂ ಮುಟ್ಟಬಾರ್ದು. ಒಂದು ತೆಗಿರಿ, ದೇವರಿಗೆ ಒಂದು ಕೊಟ್ಟರು ಇಷ್ಟವೇ, 10 ಕೊಟ್ಟರು ಇಷ್ಟವೇ. ಚೆನ್ನಾಗಿದೆ, ಮನೆನೂ ಚೆನ್ನಾಗಿದೆ, ಗಾರ್ಡನ್ ನಮ್ಮದು ತುಂಬಾ ಓಲ್ಡ್.
ತುಂಬಾ ಓಲ್ಡ್ ಅಂದ್ರೆ ರಕ್ಷಿತ ಹುಟ್ಟಿದ ಮನೆ ಇದು. ಓಕೆ ಅದ್ರ ಮೊದಲು ಅವನ ಅಕ್ಕ ಅವಳು ಅಮೆರಿಕದಲ್ಲಿದ್ದಾಳೆ. ಓಕೆ ಅವಳು 10 ತಿಂಗಳ ಮಗು ಇರುವಾಗ ಮನೆ ಒಕ್ಕಲಾದದ್ದು, ಸಣ್ಣವಳು ಆಗ. ಮತ್ತೆ ರಿನೋವೇಟ್ ಮಾಡಿದ್ದೀರಿ ಈ ಮನೆಯನ್ನ? ಸ್ವಲ್ಪ ಒಳಗಿದ್ದೊಳಗೆ ಪಿಕ್ಚರ್ ಎಲ್ಲ ಸೇಮ್ ಅದೇ, ಒಳಗಿದ್ದೊಳಗೆ ಇಷ್ಟೇ ದೊಡ್ಡದಿತ್ತು. ಅವಾಗದೇ ಇಲ್ಲಿ ಈ ಕಡೆ ಇಷ್ಟು ದೊಡ್ಡ ಮನೆ ಇಲ್ಲ. ಇಲ್ಲ ಹೌದು. 4 ಕೆಳಗಡೆ 2 ರೂಮ್ ಅಲ್ಲ? ಕೆಳಗೆ 2, ಮೇಲೆ 2, 3 ಬೆಡ್ರೂಮ್ ಉಂಟು. ಮತ್ತೆ ಒಂದು ಕಂಪ್ಯೂಟರ್ ಮಕ್ಕಳಿಗೆ ರೂಮು, ಒಂದು ಎಲ್ಲ ಕಬಟ್ ಎಲ್ಲ ಜಾಸ್ತಿ ಉಂಟು. ಮೊಮ್ಮಕ್ಕಳೆಲ್ಲ ಬರ್ತಾರೆ? ಮೊಮ್ಮಕ್ಕಳು ತುಂಬಾ ಇದ್ದಾರೆ, ಸಣ್ಣವರೆಲ್ಲ. ಅವನು 9th ದೊಡ್ಡವ, ರಂಜಿತ್ ಮಗ. ಮತ್ತೆ ಹುಡುಗಿ 7th. ನನ್ನ ಮಗಳು ಅಮೆರಿಕ, ಅವನು ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ದೊಡ್ಡವ. ಮತ್ತೊಂದು ಹುಡುಗ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅವನು ಇದು ಅಥ್ಲೆಟಿಕ್ ಪ್ಲೇಯರ್. ಹೌದಾ? ಇವನದ್ದೇ ಜಾತಿ ರಾಶಿ ನಕ್ಷತ್ರ. ಹೌದು ಹಾಗೆ. ಮತ್ತೆ ಸಣ್ಣ ರಕ್ಷಿ ಶೆಟ್ಟಿ ಸರ್ ಅಥ್ಲೆಟಿಕ್ ಅಲ್ಲ, ಅವನು ಇದು ಕ್ರಿಕೆಟ್ ಮತ್ತೆ ವಾಲಿಬಾಲ್ ಇದ್ರಲ್ಲಿದ್ದ. ಮತ್ತೆ ತುಂಬಾ ಸಣ್ಣದ್ರಲ್ಲಿ ಸ್ವಲ್ಪ ಕ್ಯೂಟ್ ಅವನು. ಇದು ಈ ಫ್ಯಾನ್ಸಿ ಡ್ರೆಸ್ ಹೋದ್ರೆ ಅವನಿಗೆ ಪ್ರೈಸ್ ಕಟ್ಟಿಟ್ಟ ಬುತ್ತಿ. ಯಾರಿಗೆ? ರಕ್ಷಿತ್. ಅವನ ಫ್ರೆಂಡ್ ಒಬ್ಬ ಇದ್ದ, ಈಗ ಅವನು ಗೋಲ್ಡ್ ಅಂಗಡಿಯಲ್ಲಿ ಇದ್ದಾನೆ, ಸ್ವರ್ಣದವ ಅವನು. ಮತ್ತೆ ಇವನು ತುಂಬಾ ಫ್ರೆಂಡ್. ವೀಕೆಂಡ್ ರಮೇಶ್ನಲ್ಲಿ ಹೇಳಿದ್ದೇನೆ ನಾನೆಲ್ಲ. ಹೌದು. ಈಗ ಅದರಲ್ಲೆಲ್ಲ ಉಂಟು ನಿಮ್ಗೆ ಪಾಯಿಂಟ್ ಹೇಳಿದ್ದು ಹೆಕ್ಲಿಕ್ಕಿದ್ರೆ. ಇವ್ ಕೃಷ್ಣ ವೇಷ ಹಾಕಿದವ್ರ ಮಕ್ಕಳೆಲ್ಲ ತುಂಬಾ ಮುಂಚೆ ಅವಳು ಮಗಳು ಕೂಡ ಹಾಗೆ, ಅವಳು ಭರತನಾಟ್ಯ ಜೂನಿಯರ್ ಸೀನಿಯರ್ ಎಲ್ಲ ಆಗಿದೆ. ಹೌದು. ಇವನು ಮುಂದೆ ಬರೋದು ಕಡಿಮೆ. ರಂಜಿತ್ ಅವನು ಇದೆಲ್ಲ ಮಾಡ್ತಾ ಇದ್ದ, ಫ್ಯಾಷನ್ ಶೋ ಅದೆಲ್ಲ ಮುಂದೆ ಇದ್ದ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಡ್ರಾಮಾ ನಾಟಕ ಅಂತ ಎಲ್ರಿಗೂ ಇಷ್ಟ. ಈಗ ಫುಲ್ ರಕ್ಷಿತ್ ಅಂತ ಹೇಳಿದ್ರೆ ಇಮ್ಯಾಜಿನೇ ಮಾಡಿರ್ಲಿಕ್ಕಿಲ್ಲ, ಇಷ್ಟು ಫೇಮಸ್ ಆಗ್ತಾರೆ. ಹಿಂದೆ ಆಯ್ತು ಹಾಗೆ ನಾವು ಪಿರಿ ಮಾಡೋದು ಅವನಿಗೆ. ಹಿಂದೆ ಪಿಕ್ಚರ್ ತುಂಬಾ ಹಿಂದೆ ಆಯ್ತಲ್ಲ ಈಗ. ಅದಕ್ಕೆ ನೀವು ತಲೆ ಬಿಸಿ ಮಾಡಬೇಡಿ. ಹಿಂದೆ ಆದ್ರೆ ನಾಳ್ದು ಪಿಕ್ಚರ್ ನೋಡುವಾಗ ಹೇಳ್ತೀರಿ ಯಾಕೆ ಹಿಂದೆ ಆಯ್ತು ಅಂತ. ಹಾಗೆ ಕರೆಕ್ಟ್. ಈಗ ನಿಮ್ಮ ಹತ್ರ ಎಲ್ಲ ಕೇಳ್ತಾರ ರಕ್ಷಿತಿಗೆ ಹೇಳಿ ನಂಗೊಂದ್ ಚಾನ್ಸ್ ಕೊಡ್ಸಿ ಅಂತ? ತುಂಬಾ ಬರ್ತದೆ, ತುಂಬಾ ಕತೆ ಹಿಡಿದುಕೊಂಡು ಮಕ್ಕಳು ಎಲ್ಲೆಲ್ಲಿಂದ ಬರ್ತಾರೆ, ಪಾಪ ಕಾಣ್ತದೆ. ತೆಗ್ದಿರ್ತೇನೆ ಈಗ ನೋಡುವಷ್ಟು ಅವನಿಗೆ ಪುರ್ಸೋ ಸಿಗುದಿಲ್ಲ. ಅವನದೇ ಅದ್ರ ಸ್ಟೋರಿ ಬರೆಯುದು ಅವನೇ ಒಬ್ಬನೇ ಕುತ್ಕೊಂಡಲ್ಲಿ. ಅಲ್ಲಿ ಜನ ಯಾರು ಇರಬಾರ್ದು ಅವನಿಗೆ, ರೂಮ್ ಅಲ್ಲಿ ಕುತ್ಕೊಂಡು ಅವನೇ ಬರೆಯೋದು. ಸಾಂಗ್ ಕೆಲವೆಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ, ಶೂಟಿಂಗ್ ಮಾಡದೆ ಬಾಕಿ. ಅಲ್ಲ ನಿಮ್ಮ ಹತ್ರ ಬಂದು ಆಕ್ಟಿಂಗಿಗೆಲ್ಲ ಅಮ್ಮ ತುಂಬಾ ಮಂದಿ ಹೇಳ್ತಾರೆ, ಹೇಳಿ ನಂಗೊಂಚೂರು ಚಾನ್ಸ್ ಕೊಡ್ಸಿ ಅಂತ ಹೇಳ್ತಾರ. ಈಗ ನಾನು ಹೇಳ್ತೀನಿ ನಂಗೂ ಒಂದ್ ಚಾನ್ಸ್ ಕೊಡ್ಬೋದು, ಹಾಗೆ ಇದ್ದೀರಿ. ಓಕೆ. ಸೊ ಅಮ್ಮಂದು ಬ್ಯೂಟಿಫುಲ್ ಗಾರ್ಡನ್ ಇದ್ದು ನಮ್ ಕ್ಯಾಮರಾಮ್ಯಾನ್ ಸ್ವಲ್ಪ ತೋರಿಸ್ಬೇಕು. ಹೂ ಇದ್ರೆ ಖುಷಿ ಆಗ್ತದೆ, ಹೂ ಇಲ್ಲ, ಎಲ್ಲ ಕ್ಲೀನ್ ಇಲ್ಲ. ನಾವು ಹೋಮ್ ಟೂರ್ ಮಾಡುವ ಅಂತ ಬಂದ್ವಿ, ಬಟ್ ಅವ್ರು ಕಂಫರ್ಟೇಬಲ್ ಇರ್ಲಿಲ್ಲ, ಅದಕ್ಕೆ ಹೋಮ್ ಟೂರ್ ಮಾಡ್ಲಿಲ್ಲ. ಅದ್ರ ಬದಲಾಗಿ ಮನೆಯಿಂದ ಹೊರಗೆ ಶಿಫ್ಟ್ ಆಗಿ ಗಾರ್ಡನ್ ತೋರಿಸಿದ್ವಿ, ಯಾಕಂದ್ರೆ ಅಮ್ಮಂಗ್ ತುಂಬಾ ಇಂಟ್ರೆಸ್ಟ್ ಗಾರ್ಡನಿಂಗ್ ಅಂದ್ರೆ. ಸೊ ಥ್ಯಾಂಕ್ ಯು ಮ್ಯಾಮ್, ಇಷ್ಟೊತ್ತು ನೀವು ನನ್ನ ಜೊತೆ ಮಾತಾಡಿದ್ದ ದೊಡ್ಡ ವಿಚಾರ, ತುಂಬಾ ಥ್ಯಾಂಕ್ ಯು. ಹಾಗೆ ಅಭ್ಯಾಸ ಉಂಟು ಮಾತಾಡಿ ಎಲ್ಲ, ಸ್ವಲ್ಪ ಒಳಗೆ ಸ್ವಲ್ಪ ನರ್ವಸ್ ಆಗ್ತದೆ, ಹೊರಗೆ ಬಂದ್ರೆ ಖುಷಿ ಆಗ್ತದೆ. ಹೌದು. ಇನ್ನೇನಾದ್ರೂ ವಿಚಾರ ಹೇಳ್ಕೊಳ್ಳುವ ಅಂತ? ವಿಚಾರ ಅಂದ್ರೆ ಲಯನ್ಸ್ ನಾವು ತುಂಬಾ ಆಕ್ಟಿವ್ ಇದ್ದೆವು, ಕೋಆರ್ಡಿನೇಟರ್ ಎಲ್ಲ, ಮತ್ತೆ ಪ್ರೆಸ್ ಎಲ್ಲ ಆಗಿದ್ದೆವು. ಮತ್ತೆ ಸ್ವಲ್ಪ ಎಲ್ಲ ಲೇಡೀಸ್ ಎಲ್ಲ ಲಯನ್ ಆದ್ರು, ನಾವು ಲಯನ್ ಆಗುದಿಲ್ಲ ಅಂತ ನಮ್ಮ ಕ್ಲಬ್ ಅಲ್ಲಿ ಲಯನೆಸ್ ಕೌನ್ಸಿಲ್ ಅಂತ ಮಾಡಿದ್ದೇವೆ. ಲಯನ್ ಕೌನ್ಸಿಲ್, ಲಯನ್ ಲೇಡಿ ಕೌನ್ಸಿಲ್, ಅದ್ರಲ್ಲಿ ತುಂಬಾ ಆಕ್ಟಿವ್ ಇದ್ದೇವೆ. ಮೊನ್ನೆ ದಾಂಡಿಯ ಮಾಡಿದೆವು. ಯಾವಾಗ್ಲೂ ಒಂದು ಪ್ರೋಗ್ರಾಮ್, ಒಂದು ಮೀಟಿಂಗ್ ಮಾಡ್ತಾರೆ, ಗೆಸ್ಟ್ ಮೀಟಿಂಗ್, ಮತ್ತೊಂದು ನಾವು ಲೇಡೀಸ್ ಏನಾದ್ರು ಹೌಸಿ ಮತ್ತೆ ಪಿಕ್ ಅಂಡ್ ಆಕ್ಟ್ ಅಂತದೆಲ್ಲ ಮಾಡ್ತೇವೆ ಗಮ್ಮತ್ತು ನಮ್ಮ ಕ್ಲಬ್ ಅಲ್ಲಿ. ತುಂಬಾ ಮೆಂಬರ್ಸ್ ಇದ್ದಾರೆ. ಮತ್ತೆ ಈಗ ನಮ್ದೊಂದು ಇದು ಉಂಟು, ಸಾಫಲ್ಯ ಅಂತ ಒಂದು ಟ್ರಸ್ಟ್ ಮಾಡಿದ್ದೇವೆ. ನಂದು ಫ್ರೆಂಡ್ ನಿರುಪಮ ಅಂತ, ಹಿಂದೂ ರಮಾನಂದ್ ಭಟ್ ಡಾಕ್ಟರ್ ಹೆಂಡತಿ, ಎಲ್ಲ ಸುಮಾರು ಇದ್ದೇವೆ, ಒಂದು 10-40 ಮಂದಿ ಇದ್ದೇವೆ. ಅದರಿಂದ ಜನಸೇವೆ ಅದೇ ಹೋಗ್ಲಿಕ್ಕಿತ್ತು ನಂಗೆ. ಅದು ಕುಂದಾಪುರದವರು ಯಾರು ಬರ್ಲಿಕ್ಕಿದ್ದಾರೆ, ಬರ್ಬೇಕು ಹೇಳಿ ರೆಡಿ ಆಗಿದ್ದೆ. ಮತ್ತೆ ಬೇಡ ಇವತ್ತು ಹೇಳಿದೆ. ಅದು ಈ ಸಲ ಅಧ್ಯಕ್ಷ ಆಗಿದ್ದೇನೆ ನಾನು.